ವೀಕ್ಷಕರೇ, ಭಕ್ತಿ ಸಮಾಚಾರಕ್ಕೆ ಸ್ವಾಗತ. ಪ್ರತಿ ಭಕ್ತಿ ಕ್ಷೇತ್ರಗಳಲ್ಲೂ ಹಲವಾರು ಮಹಿಮೆಗಳಿರುತ್ತದೆ. ಭಕ್ತರು ಭಕ್ತಿ ಶ್ರದ್ಧೆಯಿಂದ ತಮ್ಮ ಪಾಪಗಳೆಲ್ಲ ದೂರವಾಗಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ದೇವರ ಮೊರೆ ಹೋಗುತ್ತಾರೆ. ಕಷ್ಟ ಸಮಸ್ಯೆಗಳಿದ್ದಾಗ ಜನ ನಂಬಿಕೆ ಇಟ್ಟ ದೇವಾಲಯಗಳಿಗೆ ಭೇಟಿ ನೀಡಿ ಹರಕೆ ಕಟ್ಟಿಕೊಳ್ಳುವ ಮೂಲಕ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಮುಂದಾಗುತ್ತಾರೆ. ಈ ರೀತಿ ಎಷ್ಟೋ ಕ್ಷೇತ್ರಗಳು ಪ್ರಸಿದ್ಧಿ ಪಡೆದಿದೆ. ಇದೇ ರೀತಿ ಇಲ್ಲೊಂದು ಬೆಟ್ಟದೊಳಗೆ ನೆಲೆಸಿರುವ ಮಹಿಮಾನ್ವಿತ ದೇವಸ್ಥಾನಕ್ಕೆ ಹುಣ್ಣಿಮೆ ದಿನಗಳಲ್ಲಿ ಹೋದರೆ ಸಾಕು, ಇಷ್ಟಾರ್ಥ ಸಿದ್ಧಿ ಆಗುವುದರ ಜೊತೆಗೆ ಪಾಪವೆಲ್ಲ ಕಳೆದೋಗುತ್ತದೆ. ಈ ದಿವ್ಯ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಭಕ್ತಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕದಲ್ಲಿ ಮಹಿಮಾನ್ವಿತ ದೇವಾಲಯಗಳು ಹಲವಿದೆ. ಅದರಲ್ಲಿ ಜೇನುಕಲ್ಲು ಸಿದ್ದೇಶ್ವರ ದೇವಸ್ಥಾನವೂ ಒಂದು. ಈ ದೇವಾಲಯ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಭಕ್ತರಿಂದ ತುಂಬಿ ತುಳುಕುತ್ತಿರುತ್ತದೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಿಂದ ಬರೀ 6 ಕಿಲೋಮೀಟರ್ ದೂರದಲ್ಲಿರುವ ಯಾದಾಪುರ ಅನ್ನೋ ಗ್ರಾಮದ ಬೆಟ್ಟದಲ್ಲಿ ಜೇನುಕಲ್ ಸಿದ್ದೇಶ್ವರ ದೇವಸ್ಥಾನವಿದೆ. ಸುಂದರವಾದ ಪರಿಸರ, ಬೆಟ್ಟದ ಮೇಲಿನ ತಂಪಾದ ಗಾಳಿ, ದಿವ್ಯ ಸನ್ನಿಧಿಯ ಭೇಟಿ ನಿಜಕ್ಕೂ ಭಕ್ತಿ ಹೆಚ್ಚಿಸುವ ಜೊತೆಗೆ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಈ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗುತ್ತಲೇ ಇದೆ. ಅಜ್ಜಯ್ಯ, ಸಿದ್ದೇಶ್ವರ ಮುಂತಾದ ಹೆಸರುಗಳಿಂದ ಪ್ರಸಿದ್ಧಿ ಪಡೆದಿರುವ ಈ ದೇವರ ಬಳಿ ನೀವು ಭಕ್ತಿಯಿಂದ ಬೇಡಿಕೊಂಡರೆ ನಿಮ್ಮ ಕೋರಿಕೆಗಳೆಲ್ಲ ನೆರವೇರುತ್ತದೆ. ಪ್ರತಿ ತಿಂಗಳು ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನಗಳಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ಕಾಲಿಡಲು ಜಾಗವಿರುವುದಿಲ್ಲ. ಅಷ್ಟು ಮಂದಿ ಹಲವು ಪ್ರದೇಶಗಳಿಂದ ಬಂದಿರುತ್ತಾರೆ. ಕೇವಲ ವಿಶೇಷ ದಿನವಷ್ಟೇ ಅಲ್ಲ, ಪ್ರತಿದಿನವೂ ಸಾಗರೋಪಾದಿಯಲ್ಲಿ ಸಿದ್ದೇಶ್ವರನ ದರ್ಶನ ಪಡೆಯುತ್ತಾರೆ. ಬೆಟ್ಟದ ಕೆಳಗಿರುವ ಈ ಮಹಾಗೋಪುರದಿಂದ ಸಾಗಿದರೆ ಮೆಟ್ಟಿಲು ಮಾರ್ಗದಲ್ಲಿ ಸುಮಾರು 1 ಗಂಟೆಗಳ ಕಾಲ ನಡೆದರೆ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯ ದರ್ಶನವಾಗುತ್ತದೆ. ಬೆಟ್ಟದಲ್ಲಿ ಸಿದ್ದೇಶ್ವರ ಸ್ವಾಮಿಯ ಪಾದದ ಗುರುತನ್ನು ನೋಡಬಹುದು. ಈ ಪಾದಗಳಿಗೆ ನಿತ್ಯ ಪೂಜಾ ಪುರಸ್ಕಾರಗಳು ನಡೆಯುತ್ತದೆ. ಅಜ್ಜಯ್ಯನ ಪಾದಗಳು ಒಮ್ಮೆ ದರ್ಶಿಸಿದರೆ ಸಾಕು, ಪಾಪಗಳೆಲ್ಲ ಕಳೆದೋಗಿ ಕಷ್ಟಗಳು ದೂರವಾಗುತ್ತದೆ. ಬೆಟ್ಟದಲ್ಲೇ ಗಂಗಮ್ಮ ಕೊಳ ಸಹ ಇದೆ. ಹಾಗೆ ಬಸವಣ್ಣನ ಗುಡಿ ಸಹ ಇದ್ದು, ಈ ಗುಡಿಯಲ್ಲಿ ನಾವು ಏನಾದರೂ ಕೆಲಸ ಅಂದುಕೊಂಡಿದ್ದರೆ ಅದು ನೆರವೇರುತ್ತದೆಯೋ ಇಲ್ಲವೋ ಅಂತ ತಿಳಿಯಬಹುದು. ಬಸವಣ್ಣ ಹೂಗಳ ಮೂಲಕ ಉತ್ತರ ನೀಡುತ್ತಾನೆ. ಇದು 100ಕ್ಕೆ 100% ಹಾಗೆ ನಡೆಯುತ್ತೆ ಎಂಬ ನಂಬಿಕೆ ಸಹ ಇದೆ. 3 ಹುಣ್ಣಿಮೆಗೆ ಈ ಕ್ಷೇತ್ರಕ್ಕೆ ಬಂದು ಹರಕೆ ಮಾಡಿಕೊಂಡು ಹೋದರೆ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಹೀಗಾಗಿ ಪ್ರತಿ ಹುಣ್ಣಿಮೆ ಹಾಗೂ ಚೈತ್ರ ಮಾಸದಲ್ಲಿ ನಡೆಯುವ ಗುರುವಿನ ವೈಭವದ ಜಾತ್ರೆಗೆ ಅಸಂಖ್ಯಾತ ಭಕ್ತ ಸಮೂಹ ಬರುತ್ತದೆ. ಹೋಗ್ಬೇಕಾದ್ರೆ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಇಷ್ಟೇ, ಇಲ್ಲಿ ಮತ್ತೇನಿಲ್ಲ. ಇಲ್ಲಿ ಬಂದು ಹೋದ್ರೆ ಸಾಕು, ಅಷ್ಟೇ ಮಹಿಮೆ. ಪರಮಾತ್ಮ ಅವಾಗ ಬಂದು ಇಲ್ಲಿ ನಿಂತು ಹೋಗಿರೋದು ಅಷ್ಟೇ. ಆ ಮಹಿಮೆ ಇನ್ನೂ ನಡೀತಾ ಇದೆ ಚೆನ್ನಾಗಿ. ಪ್ರತಿ ಹುಣ್ಣಿಮೆನೂ ವಿಶೇಷವಾಗಿ ಇಲ್ಲಿ ಜನ ಬರುತ್ತೆ. ಪ್ರತಿ ಹುಣ್ಣಿಮೆ ದಿನ ಲಕ್ಷಾಂತರ ಜನ ಸೇರುತ್ತೆ. ರಾತ್ರಿಯಿಂದ ಬೆಳಗ್ಗೆ ಸ್ಟಾರ್ಟ್ ಹಿಂದಿನ ದಿವಸದಿಂದ ಪೌರ್ಣಮಿ ಮುಗಿಯೋವರೆಗೂ ಜನ ಹೋಗ್ತಾನೆ ಇರುತ್ತೆ. ಬಂದು ರಾತ್ರಿ ಆಗಲೂ ಆ ಮಹಿಮೆ ನೋಡಬೇಕು. ನೀವು ಒಂದ್ಸರಿ ಬಂದು ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಈ ಸರಿ ಬರ್ಬೇಕಾಯ್ತು ಹುಣ್ಣಿಮೆಗೆ ನೀವು. ದೇವರಿಗೆ 101 ಬಾಳೆಹಣ್ಣು, 101 ತಂಬಿಟ್ಟು, ತೆಂಗಿನಕಾಯಿಗಳನ್ನು ಹರಕೆ ಕಟ್ಟಿಕೊಳ್ಳಲಾಗುತ್ತದೆ. ಹರಕೆ ಕಟ್ಟಿಕೊಂಡು ಪೂಜೆ ಸಲ್ಲಿಸಿದರೆ ಆ ಕೆಲಸಕ್ಕೆ ಅಜ್ಜಯ್ಯನ ಆಶೀರ್ವಾದ ದೊರೆಯುತ್ತದೆ. ದೇವರಿಗೆ ಸಮರ್ಪಿಸುವ ಹಣ್ಣುಗಳು, ತಂಬಿಟ್ಟನ್ನು ಭಕ್ತರಿಗೆ ಪ್ರಸಾದ ರೂಪದಲ್ಲಿ ನೀಡಲಾಗುತ್ತದೆ. ಇನ್ನು ಕೆಲ ಭಕ್ತರು ತೆಂಗಿನಕಾಯಿಯನ್ನು ದೇವರ ಬಳಿ ಇರಿಸಿ ಪೂಜೆ ಮಾಡಿಸಿಕೊಂಡು ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ಸಿದ್ದೇಶ್ವರನ ಅನುಗ್ರಹ ಸದಾ ನಮ್ಮ ಮೇಲಿರುತ್ತದೆ ಎಂಬ ನಂಬಿಕೆಯೂ ಇದೆ. ಇದು ವಿಶೇಷತೆ ಅಂದರೆ ಜೇನುಕಲ್ ಸಿದ್ದಪ್ಪ ಅಂತ. ಇದು ತುಂಬ ನಮಗೆ ಗೊತ್ತಿಲ್ಲ, ಒಟ್ಟು ಅನಾದಿ ಕಾಲದಿಂದ ನಡ್ಕೊಂಬಂದೈತೆ. ಅಲ್ಲಿ ಸಿದ್ದಪ್ಪ ಅವ್ರ ಪಾದ ಇದ್ದಾವೆ. ಇಲ್ಲಿ ಪ್ರತಿನಿತ್ಯನೂ ದಾಸೋಹ ಮತ್ತು ಈ ಥರ ತಂಬಿಟ್ಟಿನ ಪ್ರಸಾದ ಪಲ್ಲಾರ ಇಲ್ಲಿ ನಡೀತಾನೆ ಇರುತ್ತೆ. ಆಮೇಲೆ ಇದಕ್ಕೆ 101 ಎಡೆ ಅಂತ, 101 ಬಿರಿಕೆ, 101 ಬಾಳೆಹಣ್ಣು ಇಲ್ಲಿ ನೈವೇದ್ಯ ಇಲ್ಲಿ ಬರ್ತಾರೆ. ಆಮೇಲೆ ಇಲ್ಲಿ ತುಂಬ ಜನ ಯಾವಾಗಲೂ ಸೇರುತ್ತೆ. ಹುಣ್ಣಿಮೆ ಅಂತೂ ಸಾವಿರ ಅಲ್ಲ, ಲಕ್ಷಗಟ್ಟಲೆ ಪ್ರತಿ ಹುಣ್ಣಿಮೆಯಲ್ಲಿ ಜನ ಸೇರುತ್ತೆ. ತೆಂಗಿನಕಾಯಿದು ಮನೆ ಪೂಜೆಗೆ ಭಕ್ತಾದಿಗಳು ಬರ್ತಾರಲ್ಲ, ಅವರು ಏನಾರು ಅರ್ಕೆ ಇರೋದು ತಂದಾಕ್ತಾರೆ. ಇನ್ನು ಕೆಲವರು ಇದನ್ನೇ ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಅಲ್ಲಿ ತಗೊಂಡೋಗಿ ಮನೆಗೆ ಪೂಜೆಗೆ ಅಂತ ಕಟ್ತಾರೆ. ಪ್ರತಿ ವರ್ಷ ಪ್ರಸಿದ್ಧವಾದ ಶ್ರೀ ಜೇನುಕಲ್ ಸಿದ್ದೇಶ್ವರ ಉತ್ಸವ ಏಪ್ರಿಲ್ ಅಥವಾ ಜೂನ್ ತಿಂಗಳಲ್ಲಿ ನಡೆಯುತ್ತದೆ.
ಉತ್ಸವದಲ್ಲಿ ರಥೋತ್ಸವ, ಆರತಿ ಪೂಜೆ, ಕೆಂಡ ತುಳಿತಗಳನ್ನು ನೋಡಿದರೆ ಸಾಕು ನಮ್ಮ ಎಲ್ಲ ಪಾಪಗಳು ದೂರವಾಗುತ್ತದೆ. ವಿಶೇಷ ದಿನಗಳ ಜೊತೆಗೆ ಪ್ರತಿದಿನವೂ ಅಜ್ಜಯ್ಯನ ದರ್ಶನಕ್ಕೆ ಬರುವ ಭಕ್ತರಿಗೆ ಅನ್ನಪ್ರಸಾದವನ್ನು ನೀಡಲಾಗುತ್ತದೆ. ಬೆಟ್ಟದಲ್ಲಿ ಸಿದ್ದೇಶ್ವರ ಸ್ವಾಮಿ ನೆಲೆಸಿದ ಬಗ್ಗೆ ದಂತಕಥೆಯಲ್ಲಿ ತಿಳಿಯಬಹುದು. ಒಬ್ಬ ಸನ್ಯಾಸಿಯು ಈ ಹಳ್ಳಿಯ ಮೂಲಕ ಹಾದು ಹೋಗುತ್ತಿದ್ದಾಗ ಹಳ್ಳಿಯ ಜನ ಅನಾರೋಗ್ಯಕ್ಕೆ ತುತ್ತಾಗಿರೋದನ್ನು ನೋಡಿ ಸನ್ಯಾಸಿ ಸಿದ್ದೇಶ್ವರ ಸ್ವಾಮಿಯ ತಪಸ್ಸು ಮಾಡಿದಾಗ ದೇವರು ಪ್ರತ್ಯಕ್ಷವಾಗಿ ಅಲ್ಲಿರುವ ಜನರ ಕಷ್ಟಗಳೆಲ್ಲ ದೂರವಾಗಿಸುತ್ತಾನೆ. ಅಂದಿನಿಂದ ಅದೇ ಸ್ಥಳದಲ್ಲಿ ಸಿದ್ದೇಶ್ವರ ಸ್ವಾಮಿ ನೆಲೆಸಿದ್ದು ಅಲ್ಲಿಗೆ ಬರುವ ಭಕ್ತರ ಸಂಕಷ್ಟ ದೂರ ಮಾಡುತ್ತಿದ್ದಾನೆಂದು ಹೇಳಲಾಗುತ್ತದೆ. ರೋಗಗಳಿಂದ ಬಳಲುತ್ತಿರುವವರು ಇಲ್ಲಿ ದೇವರ ದರ್ಶನ ಪಡೆದರೆ ಗುಣಮುಖರಾಗುತ್ತಾರೆಂದು ಭಕ್ತರು ಹೇಳುತ್ತಾರೆ. ಏನು ಬೇಡ್ಕೊಂಡಿರ್ತೀರೋ ಅದೆಲ್ಲ ಆಗುತ್ತೆ. ನಿಮಗೇನು ನಮ್ಮಲ್ಲಿ ಒಳ್ಳೇದಾಗಬೇಕು, ನಮಗಿಂತ ಕೆಲಸ ಆಗಬೇಕು ಅಂತ ನೀವು ಹರಕೆ ಮಾಡ್ಕೊಂಡ್ರೆ, ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಅದು ಹಾಗೇ ಆಗುತ್ತೆ. ಅದರಿಂದ ಜನ ಎಲ್ಲರೂ ಈಗ ಬಂದರೆಲ್ಲ ಈ ಸರಿ ಒಂದ್ಸರಿ ಬಂದರು ಅವ್ರ ಜೊತೆಗೆ ಇನ್ನೊಂದು ಜನ ಬರ್ತಾರೆ. ಯಾಕೆಂದರೆ ಪ್ರಾರ್ಥನೆ ಏನು ಮಾಡ್ಕೊಂಡು ಹೋಗ್ತಾರೆ ಅದರಂತೆ ಎಲ್ಲದೂ ಆಗುತ್ತೆ, ಕೆಲಸ ಆಗುತ್ತೆ. ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಅವ್ರು ನಂಬಿದಾರನೆ, ಯಾರನ್ನೂ ಕೈ ಬಿಟ್ಟಿಲ್ಲ. ಈ ಕ್ಷೇತ್ರಕ್ಕೆ ಜೇನುಕಲ್ ಪದ ಸೇರಲು ಕಾರಣವಿದೆ. ದೊಡ್ಡ ದೊಡ್ಡ ಬಂಡೆಗಳಲ್ಲಿ ಜೇನುಗೂಡು ಸದಾಕಾಲ ಕಟ್ಟಿರುವುದರಿಂದ ಈ ಹೆಸರು ಸೇರ್ಪಡೆಯಾಗಿದೆ. ಅಷ್ಟೇ ಅಲ್ಲ, ದೇವತೆಗಳು ಜೇನುಹುಳಗಳ ರೂಪದಲ್ಲಿದ್ದು ಅಪವಿತ್ರವಾದ ಕೆಲಸ ಮಾಡುವವರು, ತಪ್ಪಿತಸ್ಥರಿಗೆ ಜೇನುನೊಣಗಳೇ ಶಿಕ್ಷೆ ನೀಡುತ್ತದೆ ಇಲ್ಲಿ ಎನ್ನಲಾಗುತ್ತದೆ. ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ಒಮ್ಮೆ ಬಂದು ಹೋದವರು ಅಲ್ಲಿನ ಪವಾಡವನ್ನು ಅರಿತು ಮತ್ತಷ್ಟು ಜನರಿಗೆ ಮಹಿಮೆಯನ್ನು ತಿಳಿಸುತ್ತಾರೆ. 3 ಹುಣ್ಣಿಮೆಯ ದಿನ ದೇವರ ದರ್ಶನದಿಂದ ಎಂತಹದ್ದೇ ಕಷ್ಟಗಳು ದೂರವಾಗುತ್ತದೆ. ಇಲ್ಲಿಗೆ ಬರುವ ಸಾರ್ವಜನಿಕರಿಗೆ ಸಾರಿಗೆ ವ್ಯವಸ್ಥೆ ಅನುಕೂಲ ಸಹ ಇದೆ. ಅರಸೀಕೆರೆಯಿಂದ ಸರ್ಕಾರಿ ಬಸ್ಸು, ಖಾಸಗಿ ಬಸ್ಸು, ಆಟೋಗಳು ಯಾವಾಗಲೂ ಇರುತ್ತದೆ. ನೀವು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಳಿ. ಮತ್ತೊಂದು ಭಕ್ತಿ ಸಮಾಚಾರದ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.